ಚಿತ್ರದುರ್ಗದಲ್ಲಿ ಆಟೋ ಚಾಲಕನ ಬೆಂಕಿ ಪ್ರಕರಣ. ಕರ್ನಾಟಕದಲ್ಲಿ ರೊಚ್ಚಿಗೆದ್ದ ಎಲ್ಲ ಆಟೋ ಚಾಲಕರು. ಇನ್ನೊಂದು ಮೀಟಿಂಗ್ ಕರೋಣ, ಏನಿದೆ ತಗೊಳ್ಳೋಣ, ಆಯ್ತಾ, ತಗೊಂಡು ಚರ್ಚೆ ಮಾಡಿ ಏನಿದೆ ಮುಂದಿನ ಸರಿ ಮಾಡೋಣ. ಮೊನ್ನೆಯಷ್ಟೇ ಪೊಲೀಸರ ಕಿರುಕುಳಕ್ಕೆ ಆಟೋ ಚಾಲಕ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದ ಕಣ್ರಿ. ಇದೀಗ ಈ ಘಟನೆಯ ಬೆಂಕಿ ಕಿಡಿ ರಾಜ್ಯದ ಎಲ್ಲ ಕಡೆ ಹೊತ್ಕೊಂಡು ಧಗಧಗಿಸುತ್ತಿದೆ. ಟ್ರಾಫಿಕ್ ಪೊಲೀಸರ ನಡೆ ಖಂಡಿಸಿ ಬಹುತೇಕ ಆಟೋ ಚಾಲಕರು ಪ್ರತಿಭಟನೆಗೆ ಇಳಿದುಕೊಂಡಿದ್ದಾರೆ. ಫೈನ್ ಕಟ್ಟೋಕೆ ಆಗದೆ ಇರುವಂತ ಬಡ ಆಟೋ ಚಾಲಕನ ಕೀ ಪೊಲೀಸರು ಕಸಿದುಕೊಂಡಿದ್ರು. ಅಲ್ಲದೆ ಅವಾಚ್ಯ ಶಬ್ದ ಬಳಸಿದ್ದಾರೆಂಬ ಆರೋಪವೂ ಕೇಳಿ ಬಂದಿತ್ತು. ಮನನೊಂದ ಆಟೋ ಚಾಲಕ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿದ. ಪೊಲೀಸರ ನಡೆಯನ್ನ ರಾಜ್ಯದ ಬಹುತೇಕ ಆಟೋ ಚಾಲಕರು ಖಂಡಿಸಿದ್ದಾರೆ ಮತ್ತು ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಇಳಿದುಕೊಂಡಿದ್ದಾರೆ. ಚಿತ್ರದುರ್ಗದ ಗಾಂಧಿ ವೃತ್ತದಲ್ಲಿ ಜಮಾಯಿಸಿದ ಆಟೋ ಚಾಲಕರು ದಿಢೀರಂತ ಪ್ರತಿಭಟನೆಗೆ ಇಳಿದುಕೊಂಡ್ರು. ಟ್ರಾಫಿಕ್ ಪೊಲೀಸರ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ನೋವು ತೋಡಿಕೊಂಡಿದ್ದು ಹೀಗೆ. ಆಟೋ ಚಾಲಕನ ಈ ಸ್ಥಿತಿಗೆ ಕಾರಣವಾಗಿರುವ ಟ್ರಾಫಿಕ್ ಪೊಲೀಸ್ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ರು. ಬಹಳ ಹೊತ್ತು ರಸ್ತೆ ತಡೆದು ಆಟೋ ಚಾಲಕರು ಘೋಷಣೆಗಳನ್ನ ಕೂಗಿ ಪ್ರತಿಭಟಿಸಿದ್ರು. ಆದ್ರೆ ಇವರನ್ನ ಸಮಾಧಾನ ಪಡಿಸಲು ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಆದ್ರೆ ಸಂಧಾನ ಮಾತ್ರ ವಿಫಲ ಆಯಿತು. ನೀವೇ ಹೇಳಿದ್ದೀರಾ ಸಾಂದಿ ರೆಕಾರ್ಡ್ ಅಲ್ವಾ? ಇವಾಗ ಇನ್ನೊಂದು ಮೀಟಿಂಗ್ ಕರೋಣ, ಏನಿದೆ ತಗೊಳ್ಳೋಣ, ಆಯ್ತಾ, ತಗೊಂಡು ಚರ್ಚೆ ಮಾಡಿ ಏನಿದೆ ಮುಂದಿನ ಸರಿ ಮಾಡೋಣ. ಈಗ ಸರ್ ನಮಗೆ ಕಾನೂನು ನಂಬಿಕೆ ಇದೆ. ನಮಗೆ ನೀವು ಖಂಡಿತವಾಗಿ ಕ್ರಮ ತಗೊಂತಿರೋದು ಭರವಸೆ ಇದೆ, ನ್ಯಾಯ ಸಿಗುತ್ತಂತ ಭರವಸೆ ಇದೆ. ಇನ್ ಕೇಸ್ ನಮಗೆ ನ್ಯಾಯ ಮಾಡೋದು ತಡ ಆದರೆ ಸರ್ ಎಲ್ಲ ಆಟೋ ಚಾಲಕರನ್ನ ಧರಣಿ ಮಾಡಿ ಇದರಲ್ಲಿ ಮತ್ತೆರಡು ಮಾತಿಲ್ಲ. ಸ್ಥಳಕ್ಕೆ ಚಿತ್ರದುರ್ಗ ಡಿವೈಎಸ್ಪಿ ದಿನಕರ್, ಸಿಪಿಐ ಗುಡ್ಡಪ್ಪ, ಉಮೇಶ್ ಬಾಬು ಸೇರಿದಂತೆ ಎಲ್ಲ ಅಧಿಕಾರಿಗಳು ಆಗಮಿಸಿದ್ರು. ಪ್ರತಿಭಟನೆಯ ಕಾವು ಮಾತ್ರ ನಿಲ್ಲುವಂತೆ ಕಾಣ್ತಿಲ್ಲ. ಸದ್ಯಕ್ಕೆ ಚಿತ್ರದುರ್ಗದಲ್ಲಿದ್ದ ಆಕ್ರೋಶದ ಕಾವು ಇದೀಗ ರಾಜ್ಯಾದ್ಯಂತ ಪಸರಿಸತೊಡಗಿದೆ. ಆಟೋ ಚಾಲಕರ ಮೇಲೆ ಬೇಕಾಬಿಟ್ಟಿ ಫೈನ್ ಹಾಕುವ ಪೊಲೀಸ್ ಇಲಾಖೆ ಸ್ವಲ್ಪ ಮಾನವೀಯತೆ ತೋರಬೇಕಾಗಿದೆ ಕಣ್ರಿ. ಓರ್ವ ವ್ಯಕ್ತಿ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾನೆ ಅಂದ್ರೆ ಆತನಿಗೆ ಪದೇ ಪದೇ ಟ್ರಾಫಿಕ್ ಪೊಲೀಸರು ಅದೆಷ್ಟು ಕಿರುಕುಳ ನೀಡಿರಬೇಕು ಅನ್ನೋದು ಗೊತ್ತಾಗುತ್ತದೆ. ಆದ್ರೆ ನಿಮ್ಮ ಕರ್ತವ್ಯ ನೀವು ಮಾಡಬೇಕಾದ್ರೆ ಕರ್ತವ್ಯದೊಂದಿಗೆ ಆಟೋ ಚಾಲಕನಿಗೂ ಒಂದು ಕುಟುಂಬ ಇರುತ್ತದೆ ಅಂತ ಮರೆಯಬಾರದು ಅನ್ನೋದೇ ಬಿಗ್ ಟಿವಿ ಕರ್ನಾಟಕದ ಕಳಕಳಿ. ಬಿಗ್ ಟಿವಿ ಕರ್ನಾಟಕ, ಚಿತ್ರದುರ್ಗ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.